ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದಿಲೀಪ್, ಈಗ ಈ ಬಿಹಾರದ ಚುನಾವಣೆ ಅದು BJPಗೂ ನಿರ್ಣಾಯಕವೇ, ಬೇರೆ ಬೇರೆ ಕಾರಣಗಳಿಗೆ ಕಾಂಗ್ರೆಸ್ಗೂ ನಿರ್ಣಾಯಕನೇ, ದೊಡ್ಡ ರಾಜ್ಯ ಕೂಡ ಹೌದು. ಮತ್ತು ಹಲವಾರು ಈ ಪ್ರತಿಭಟನೆಗಳು, ಕ್ರಾಂತಿಗಳು ಹುಟ್ಟಿರ್ತಕ್ಕಂಥ ಪ್ರಮುಖ ರಾಜ್ಯಗಳಲ್ಲಿ ಒಂದು ಉತ್ತರ ಪ್ರದೇಶ, ಇನ್ನೊಂದು ಬಿಹಾರ. ಇದರ ಪಾತ್ರವನ್ನು ಭಾರತ ಇತಿಹಾಸದಲ್ಲಿ ನಾವು ಯಾರೂ ಮರೆಯಬಾರದು, ಮರೆತಿಲ್ಲ. ಸೊ ಅಂಥ ನೆಲದ ಒಂದು ಚುನಾವಣೆ ಅಂತ ಬಂದಾಗ ಈ ಆಳಂದದ್ದು ಅಥವಾ ಇನ್ನೊಂದು ಕಡೆ ನಾವು ಮಹದೇವಪುರದ್ದು, ಹರಿಯಾಣದ್ದು, ಇದರ ಕರಿ ನೆರಳು ಈ ಚುನಾವಣೆಯ ಮತದಾರರ ಮೇಲೆ ಬಿದ್ದಿದೆಯಾ? ಇದರಲ್ಲಿ ಮತದಾರ ಮೈಂಡ್ಗೆ ಇದು ಹೋಗಿದೆಯಾ ಅಂತ ಸರ್ ನೋಡಿ, ಮಹದೇವಪುರದ್ದು ಒಂದು ಹೇಳ್ಬೇಕು ಸರ್. ಮಹದೇವಪುರದ್ದು ಒಂದೇ ಬಿಲ್ಡಿಂಗ್ ನಲ್ಲಿ 80 ಜನ ಇದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಸೊ ಆ ಬಿಲ್ಡಿಂಗ್ ನ ಓನರ್ ಸ್ವತಃ ಬಂದು ಮೀಡಿಯಾ ಮುಂದೆ ಮಾತಾಡಿದ್ರು. ಹೌದು, ನನ್ನ ಬಿಲ್ಡಿಂಗ್ ನಲ್ಲಿ 80 ಜನ ಇರೋದು ಸತ್ಯ. ನಂದಿರ್ತಕ್ಕಂಥ ಸೈಟ್ ಅಲ್ಲಿ ನಾನು ಡಿವೈಡ್ ಮಾಡಿಕೊಂಡು ಬೇರೆ ಬೇರೆ ಹುಡುಗರುಗಳಿಗೆ ನಾನು ರೂಮ್ ಜಾಗ ಕೊಟ್ಟಿದ್ದೀನಿ. 80 ಜನನೂ ಸಹ ಇದ್ದಾರೆ, 100% ಇರೋದು ಸತ್ಯ. ಮತ್ತೆ ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತಲೂ ಹೇಳ್ತಾನೆ. ಮತ್ತೆ ರಾಹುಲ್ ಗಾಂಧಿ ಅವರಿಗೆ ತುಚ್ಛವಾಗಿ ಮಾತನಾಡ್ತಾನೆ. ರಾಹುಲ್ ಗಾಂಧಿ ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ನಾನು ಇಟ್ಕೊಂಡಿದ್ದೀನಿ, ಯಾರೋ ಹೇಳ್ತಾರೆ, ಯಾರೋ ನನಗೆ ಆಗ್ದೋರು ಹೇಳ್ತಾರೆ ಅಂತ ಹೇಳಿದಿನೆಲ್ಲ ರಿಪೋರ್ಟ್ ಕೊಡ್ತಾರೆ ಅಂತ ಹೇಳಿ. ಮತ್ತೆ ಇದೇ ಬಿಹಾರ ಚುನಾವಣೆ ವಿಚಾರವಾಗೂ ಸಹ ಚುನಾವಣಾ ಆಯೋಗ ಮಾತನಾಡಿಲ್ಲ ಅಂತ ಹೇಳಿದ್ರಿ. ಅವಾಗ್ಲೇನೆ ಚುನಾವಣಾ ಆಯೋಗ ಬಿಹಾರ ಚುನಾವಣೆ ಇಶ್ಯೂ ಹೇಳಿದಾಗ್ಲೂ ಸಹ ಅವ್ರು ಬಂದು ಕ್ಲಿಯರಿಟಿ ಕೊಟ್ಟರು. 65 ಲಕ್ಷ ಚುನಾವಣೆ ಏನು ಓಟ್ಗಳು ಯಾವ ರೀತಿ ಡಿವಿಷನ್ ಆಗಿದಾವೆ ಅಂತ ಹೇಳಿ. 65 ಲಕ್ಷದಲ್ಲಿ 23 ಲಕ್ಷ ಜನ ತೀರ್ಕೊಂಡಿದ್ದಾರೆ, 15 ಲಕ್ಷ ಜನ ಮೈಗ್ರೆಂಟ್ಸ್ ಇದ್ದಾರೆ, 7 ಲಕ್ಷ ಜನ ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರು ಅಂತ ಹೇಳಿ ಈ ರೀತಿ ಒಂದು ಡೀಟೇಲ್ಸ್ ಅನ್ನ ಕೊಟ್ಟರು. ಸೊ ಚುನಾವಣಾ ಆಯೋಗ ಬಿಹಾರ ಚುನಾವಣೆ ವಿಚಾರದಲ್ಲಿ ಕೊಟ್ಟಿದೆ, ಆಳಂದ ಚುನಾವಣೆ ವಿಚಾರದಲ್ಲೂ ಸಹ ಉತ್ತರ ಕೊಟ್ಟಿದೆ, ಮಹಾರಾಷ್ಟ್ರ ಚುನಾವಣೆ ವಿಚಾರದಲ್ಲೂ ಸಹ ಉತ್ತರ ಕೊಟ್ಟಿದೆ. ಸೊ ನಾವು ಚುನಾವಣಾ ಆಯೋಗ ಉತ್ತರವನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಂಗಂತೇಳಿ ಚುನಾವಣಾ ಆಯೋಗ ಮಾಡಿದಿರ ಸರಿ ಅಂತಲೂ ನಾವು ಹೇಳಲಿಕ್ಕಾಗಲ್ಲ. ಮತ್ತೆ ಅದ್ರ ಜೊತೆಗೆ ಇವತ್ತೇನು ಆಗಿದೆಯೋ ಹರಿಯಾಣದ ಇವತ್ತೇನು ಹೈಡ್ರೋಜನ್ ಬಾಂಬ್ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹಾಕಿದ್ದಾರೋ ಅದ್ರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೋ, ಸೊ ನಿನ್ನೆ ಹೇಳಿದ್ದಾರೆ. ಸೊ ಚುನಾವಣಾ ಆಯೋಗ ಉತ್ತರ ಕೊಡಬಹುದು. ನಾವು ಇವತ್ತೇ ಒಂದು ಡಿಸಿಷನ್ ಬರೋದು ಬೇಡ. ಚುನಾವಣಾ ಆಯೋಗ ಮಾತಾಡಲ್ಲ ವಿಚಾರವಾಗಿ ಸೈಲೆಂಟ್ ಆಗಿರ್ತಾರೆ ಅಂತಕ್ಕಂಥದ್ದು ಒಂದು ಡಿಸಿಷನ್ ಬರೋದು ಬೇಡ. ಅಥವಾ ಇವತ್ತು ನಾಳೆ ನಾಡಿದ್ದು ಒಂದು 2-3 ದಿವಸದಲ್ಲಿ ಉತ್ತರ ಕೊಡಬಹುದು. ಇದು ಒಂದು ಚರ್ಚೆ ನಡೀತಾ ಇರತಕ್ಕಂಥದ್ದು ಸರ್. ಸರ್ ನನಗೆ ಒಂದು ನಿಮಿಷ ಅವಕಾಶ ಮಾಡ್ಕೊಡ್ಬೇಕು ಸರ್. ರಾಹುಲ್ ಗಾಂಧಿ ಅವರು ಇಷ್ಟೆಲ್ಲ ಚುನಾವಣೆ ಹಕ್ಕು ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸೊ ಇವರು ಒಂದು ಹಿನ್ನೆಲೆ ತಿಳ್ಕೊಳ್ಳೋಣ ಸರ್. ರಾಹುಲ್ ಗಾಂಧಿ ಅವ್ರದ್ದು ಕೇಸ್ ನಡೀತಾ ಇದೆ ದೆಹಲಿ ಹೈಕೋರ್ಟ್ ನಲ್ಲಿ ಮತ್ತೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ. ಅಂದ್ರೆ ಅವರ ಪೌರತ್ವದ ಬಗ್ಗೆ, ಅಂದ್ರೆ ದ್ವಿಪೌರತ್ವದ ಬಗ್ಗೆ, ಒಂದು ಬ್ರಿಟನ್ ಪೌರತ್ವ ಮತ್ತು ಭಾರತದ ಪೌರತ್ವ. ಯಾವ ವ್ಯಕ್ತಿ 1960ರ ಕಾಯ್ದೆಯ ಪ್ರಕಾರ ದ್ವಿಪೌರತ್ವ ಹೊಂದಿರ್ತಾನೋ ಆ ವ್ಯಕ್ತಿ ಈ ದೇಶದ ಒಂದು ಪ್ರಜೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ವಿಚಾರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೇಸ್ ಹಾಕಿದ್ರೆ ಒಂದು ಕೋರ್ಟಲ್ ಕೇಸ್ ನಡೀತಾ ಇದೆ. ಸೊ ಅವರು ಸಹ ವೋಟ್ ಹಾಕ್ತಾ ಇದಾರಲ್ವಾ ದ್ವಿಪೌರತ್ವ ಇಟ್ಕೊಂಡು, ಇದು ಮತಜೋರಿ ಅಲ್ವಾ? ಮತ್ತೆ ಇವರ ಸೋನಿಯಾ ಗಾಂಧಿ ಇವರ ತಾಯಿ ಬಗ್ಗೆ ಸರ್, ಇವರ ತಾಯಿ 1983 ಏಪ್ರಿಲ್ ನಲ್ಲಿ ಇವರಿಗೆ ಪೌರತ್ವ ಸಿಗುತ್ತೆ. ಆದ್ರೆ ಇವ್ರು ವೋಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗಿಂದ? 1980ರಿಂದ 80-81 ಮಾಡ್ತಾರೆ. ಅದಕ್ಕೆ ನೀವು ಕಾಂಗ್ರೆಸ್ ಮಾಡಿರೋ ಟ್ವೀಟ್ ನೀವು ಗಮನಿಸ್ತಾ ಕಾಣಿಸ್ತಿಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಆದ್ರೆ ಅದು ಮತಚೋರಿ ಅಲ್ವಾ ಸರ್? ದಿಲೀಪ್ ಆ ಒಂದು ವಿಚಾರ ಇತ್ತಲ್ಲ, ಎರಡನೇ ವಿಭಾಗ ನೀವು ಹೇಳ್ತಾ ಇದ್ದೀರಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಾಳವೀಯ ಇದ್ದಾರಲ್ಲ, ನಿಮ್ಮ ಮಾಳವೀಯ ಅವ್ರಿಗೆ ಮಾನ ಹರಾಜು ಹಾಕಿದ್ರು ಒಂದು ಟ್ವೀಟ್ ಮೂಲಕವಾಗಿ. ಯಾವಾಗ ಪೌರತ್ವ ಬಂತು, ಯಾವಾಗ ಇವರು ಅರ್ಜಿ ಹಾಕಿದ್ರು, ಯಾವಾಗ ಮತಪಟ್ಟಿಗೆ ಹೆಸರು ಸೇರ್ತು ಅಂತ ಹೇಳಿ ಅದಕ್ಕಿದೆ. ನೀವು ಈಗಲೇ ಚೆಕ್ ಮಾಡ್ಬೋದು. ನೀವು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಮದೇ ಮಾಳವೀಯ ಅಲ್ವೇನ್ರಿ? ಏನೋ ಮಾಳವೀಯ ಅಂತ ಪೂರ್ತಿ ಕೇಳಿಸ್ಕೊಬೇಕ್ರಿ. ನಾನು ಕೇಳಿಸ್ಕೊಂಬಿಡಿ. ನಾನು ಈಗ ಮಹೇಂದ್ರ ಅವ್ರನ್ನ ಮಾತಾಡಿಸ್ತಾ ಇರ್ತೀನಿ. ಮಾಳವೀಯ ಅವರ ಟ್ವೀಟ್ಗೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಕಾಂಗ್ರೆಸ್ನ ಉತ್ತರ ನೀವು ಸರ್ಚ್ ಕೊಡಿ. ಈಗ ಈ ಸೋನಿಯಾ ಗಾಂಧಿ ಹೇಳಿದ್ರಲ್ಲ, ನೀವು ಸರ್ಚ್ ಕೊಟ್ಬಿಟ್ಟು ರೆಡಿಯಾಗಿ ಅದಕ್ಕೆ ನಾನು ಬರ್ತೀನಿ ಮಹೇಂದ್ರ ಮಾತಾಡಿಸ್ಕೊಂಡು. ಮಹೇಂದ್ರ ಅವರೇ, ನನ್ನ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಈಗ ರಾಹುಲ್ ಗಾಂಧಿ ಆಗಲಿ ಇನ್ನೊಬ್ಬರಾಗಲಿ ಯಾರೇ ವಿಚಾರ ಆಗಲಿ ಸರ್, ಈ ಚುನಾವಣೆಗಳು ಅಂತ ಬಂದಾಗ ಇವ್ರ ಕೆಲಸ ಇಷ್ಟಕ್ಕೆ ನಿಂತು ಹೋಯ್ತಾ? ನಾನು ಸೋಲಿಸ್ಬಿಟ್ರು, ನಾನು ಬಲವಾದ ಪೈಲ್ವಾನ್ ಇದ್ದೆ, ಬಹಳ ಶಕ್ತಿ ಇತ್ತು ನನಗೆ ಅಂತ ಒಂದು. ಇದು ಯಾವುದೊಬ್ಬ ವ್ಯಕ್ತಿ ಒಂದು ಬಿಲ್ಡಿಂಗ್ ಓನರ್ ಬಂದುಬಿಟ್ಟು, ಇಲ್ಲ ನಾನು 80 ಜನಕ್ಕೆ ನನಗೆ ಮನೆ ಕೊಟ್ಟಿದ್ದಿದ್ದು ಹೌದು, ಅವರೆಲ್ಲ ಇಲ್ಲೇ ಇದ್ದರು, ಈಗೆಲ್ಲ ಖಾಲಿ ಮಾಡ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಒಂದು ಪಾಯಿಂಟ್ ಬಂತು. ಅಂದರೆ ಆ್ಯಸ್ ಇಫ್ ಇಲ್ಲಿ ದಿಲೀಪ್ ಪ್ರೆಸೆಂಟ್ ಮಾಡ್ತಿರೋದೇನು ಅಂತ ಹೇಳಿದ್ರೆ, ಚುನಾವಣಾ ಆಯೋಗ ಇಂಥ ಎಲ್ಲ ರಾಹುಲ್ ಎತ್ತಿದಂಥ ಎಲ್ಲ ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಉತ್ತರ ಕೊಟ್ಟಿದ್ದಾರೆ ಅಂತ ಒಂದು ಪಾಯಿಂಟ್ ಉಳ್ಕೊಳ್ಳೋದೇನು ಗೊತ್ತಾ ಸರ್? ಇಲ್ಲಿ ಇಡೀ ಒಂದಿಷ್ಟು ವಿಚಾರಗಳಲ್ಲಿ ಉಳಿದುಕೊಳ್ಳುವಂಥ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಒಂದು ರಾಜ್ಯದ ಎಲೆಕ್ಷನ್ ಅನ್ನೋ ಒಂದು ವಿಚಾರ ಬಂದಾಗ, ಈ ಥರದ ಪ್ರಶ್ನೆಗಳನ್ನು ಒಬ್ಬ ವ್ಯಕ್ತಿ ರೈಸ್ ಮಾಡಿದಾಗ ಆಯೋಗ ಬಂದು ಆನ್ಸರ್ ಮಾಡಬೇಕು ಸರ್. ಆನ್ಸರ್ ಮಾಡಬೇಕು. ಎಸ್ಪೆಷಲಿ CCTV ಫುಟೇಜ್ ವಿಚಾರದಲ್ಲಿ ಇನ್ನೇನು ಪರ್ಪಸ್ಗೆ CCTV ಫುಟೇಜ್ ಇದೆ ಅಂತ ನಮ್ಗೆ ಇವತ್ತಿಗೂ ಅರ್ಥ ಆಗಿಲ್ಲ ಸರ್. ಇವತ್ತಿಗೂ ನಮ್ಗೆ ಅರ್ಥ ಆಗದಿರೋದು CCTV ಫುಟೇಜ್ ಅನ್ನೋ ಒಂದು ವಿಚಾರ. ಸರಿಯಪ್ಪ, ರಾಹುಲ್ ಗಾಂಧಿಗೆ ಒಂದೇ ಒಂದು CCTV ಫುಟೇಜ್ ಕೊಟ್ಬಿಟ್ಟು ಇಡೀ ದೇಶದ ಮುಂದೆ ಮರ್ಯಾದೆ ತೆಗಿಬೋದಲ್ಲ ಸರ್? ಯಾಕೆ ಆಯೋಗ ಅದನ್ನು ಗುಪ್ತವಾಗಿ ಇಟ್ಕೊಂಡಿರೋದು? ಹೋಗಲಿ, 45 ದಿನದ ಒಳಗಡೆ ನೀನು ಕೇಳಿಬಿಡಬೇಕು ಅಂತ. ಕೆಲವು ಕಡೆ ವಿತಿನ್ 17 ಡೇಸ್ ಕೇಳಿದ್ದಾರೆ, ಫುಟೇಜ್ ಬೇಕು ನನಗೆ,
CCTV ಫುಟೇಜ್ ಬೇಕು ಮತದಾನದ್ದು ಅಂತೇಳಿ, ಅವ್ರಿಗೂ ಅರ್ಜಿ ಹಾಕಿದವರು ಕೊಟ್ಟಿಲ್ಲ ಅಂತ ಬಂದಾಗ ಏನಂತ ನಾವು ಕನ್ಸಿಡರ್ ಮಾಡಬೇಕು ಆಯೋಗವನ್ನು ಈಗ? ನೀವು ಮೊದಲೇ ಒಂದು ಪ್ರಶ್ನೆ ಕೇಳಿದ್ರಿ, ಸರಿಯಾಗಿತ್ತು. ಬಿಹಾರದ ಚುನಾವಣೆ ಮೇಲೆ ಈ ಮತಚೋರಿಯ ಪರಿಣಾಮ ಎಷ್ಟಾಗಿದೆ ಅಂತ ಮಾತಾಡುವಾಗ, ಹೌದು, ಈ ಎರಡು ಇದು ರಾಜಕೀಯ ಮಾಡ್ತಾರೆ ಇವರು ಮಾಡುವಾಗ್ಲೂ ಅದೇ ಎಲ್ಲಾ ಸರ್ಕಾರದ ಎಲ್ಲಾ ಸಂಸ್ಥೆಗಳ ಮೇಲೆ ನಿಯಂತ್ರಣ ಹೊಂದೋದು ಮೊದಲಿಂದ ನಡ್ಕೊಂಡು ಬಂದಿರೋದೆ. ಇವತ್ತಿನ ಬಿಹಾರದ ಚುನಾವಣಾ ಇತಿಹಾಸವನ್ನ ಗಮನಿಸಿದ್ರೆ ಈಗ ಏನ್ ನಡೆದಿದ್ದಾವಲ್ಲ ಘಟನೆ, ಅದೇ ಹೊಸ್ತು ಅನ್ಸಲ್ಲ. ಅದರ ಮತಚೋರಿಯ ಪರಿಣಾಮ ಆಗಿದೆ ಅಂತ ಅನ್ಸಲ್ಲ, ಯಾಕೆಂದ್ರೆ ಅದು ಮೊದ್ಲಿಂದನೂ ಆ ಥರದ್ದು ಹಾಕೊಂಡೇ ಬಂದಿದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ರಾಹುಲ್ ಗಾಂಧಿ ಅವರು ಎತ್ತುವ ಪ್ರಶ್ನೆ ಆಗ್ಲಿ, ಅದಕ್ಕೆ ಬಿಜೆಪಿ ಅವರು ಕೂಡ ಉತ್ತರ ಆಗ್ಲಿ, ಈ ಚುನಾವಣಾ ಸಂದರ್ಭದಲ್ಲಿ ಇಂಪ್ಯಾಕ್ಟ್ ಮಾಡೋಕ್ಕೋಸ್ಕರನೇ ನಡೆದಿರೋದು ಅಂತ ಅನ್ನೋದನ್ನಂತೂ ಯಾರು ನಿರಾಕರಿಸಂಗಿಲ್ಲ. ಕಾಂಗ್ರೆಸ್ ಅವ್ರು ಮಾಡಿರೋದು, ಬಿಜೆಪಿ ಅವ್ರು ಮಾಡಿರೋದನ್ನು ಕೂಡ ಬಿಹಾರ ಚುನಾವಣೆ ಮೇಲೆ ಪರಿಣಾಮ ಬೀರಬೇಕು ಅಂತ ಹೇಳಿ ಕಾಂಗ್ರೆಸ್ನವ್ರು ಖುಷಿ ಪಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಬಿಹಾರದ ವಿಚಾರದಲ್ಲಿ ಇದು ಮತಚೋರದು ಪರಿಣಾಮಕ್ಕಿಂತ ಹೆಚ್ಚಾಗಿ NDA ಇಂದ ಒಳಜಗಳ ಇದೆಯಲ್ಲ, ನಿತೀಶ್ ಕುಮಾರ್ ವರ್ಸಸ್ ಅಲ್ಲಿಯ ಬಿಜೆಪಿ ನಾಯಕರುಗಳ ಒಳಜಗಳ ಇದೆಯಲ್ಲ, ಅದೇ ಇವರಿಗೆ ಈ ಮೊದಲ ಹಂತದ ಚುನಾವಣೆಯಲ್ಲಿ ಹೆಚ್ಚು ಅನುಕೂಲ ಮಾಡಿಕೊಟ್ಟರು ಆಗಿದೆ. ಹಂಗಾಗಿರೋದ್ರಿಂದ ಮತಚೋರ ಪರಿಣಾಮ ಬಿಹಾರದ ಮೇಲೆ ಅಷ್ಟು ಜೋರಾಗಿ ಆಗುತ್ತೆ ಅಂತ ಅನ್ಸೋದಿಲ್ಲ. ಕಾನ್ಸ್ಟಿಟ್ಯೂನ್ಸಿನಲ್ಲಿ DCM ಮೇಲೆ ನಡೆದಿರೋ ಅಟ್ಯಾಕ್ ಆಗ್ಬೋದು. ಇನ್ನೊಂದು ಏನ್ ಬಂತು ಅಂದ್ರೆ ಮಹೇಂದ್ರ ಸರ್, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನ್ ಗೊತ್ತಾ ಸರ್, ಇಲ್ಲಿ ಇವರು SIR ಅಂತ ಮಾಡಿದ್ರು, ಮತಪಟ್ಟಿಯ ತೀವ್ರ ಪರಿಷ್ಕರಣೆ ಅಂತೆಲ್ಲ ಮಾಡಿದ್ರಲ್ಲ ಇವರು. ನಮ್ಮ ಪಾಯಿಂಟ್ ಏನು ಬಂತು ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆಗೆ ಇರದಿದ್ದಂಥ ಮತ ಪರಿಷ್ಕರಣೆ ಆಲ್ ಆಫ್ ಅ ಸಡನ್ ಕೆಲವು ತಿಂಗಳುಗಳಲ್ಲಿ ವಿಧಾನಸಭೆಗೆ ಯಾಕೆ ಬಂತು ಅಂತ. ಸರಿ, ಚುನಾವಣಾ ಆಯೋಗದ ಡಿಸ್ಕ್ರಿಷನರಿ ಪವರ್ ಅದು, ಯಾವಾಗ ಬೇಕು ಅವ್ರು ಮಾಡ್ತಾರೆ. ಈಗ 12 ರಾಜ್ಯಗಳು ಅನೌನ್ಸ್ ಮಾಡಿದ್ದಾರೆ ಅಂತ ಆಯಿತು. ಏಕಾಏಕಿ ಸರ್, ಒಂದು ಲೋಕಸಭಾ ಚುನಾವಣೆ ಮುಗಿದು ಒಂದು ವಿಧಾನಸಭಾ ಚುನಾವಣೆ ಶುರುವಾಗುವಷ್ಟರಲ್ಲಿ ಲಕ್ಷಾಂತರ ಮತದಾರರು ಸತ್ತೋಗ್ಬಿಟ್ರು ಸರ್. ಅಲ್ಲಿ ಲಕ್ಷಾಂತರ ಮತದಾರರು ರಾಜ್ಯ ಬಿಟ್ಬಿಟ್ರು, ಲಕ್ಷಾಂತರ ಮತದಾರರು ಬೇರೆ ದೇಶದವ್ರು ಆಗ್ಬಿಟ್ರು, ಲಕ್ಷಾಂತರ ಮತದಾರರು ಬಾಂಗ್ಲಾದ ಕಡೆಯಿಂದ ಒಳ ನುಸುಳು ಬಿಟ್ಟಿದ್ರು ಇಲ್ಲಿ ಅನ್ನೋದಾದರೆ 75 ಅಷ್ಟು ಡಿಲೀಷನ್ ಇವರು ಮಾಡೋದಾದರೆ, ಲೋಕಸಭಾ ಚುನಾವಣೆಯಲ್ಲಿಯೂ ಇದೇ ಲಕ್ಷಾಂತರ ಮತಗಳು ಪಡ್ಕೊಂಡು ಫಲಾನುಭವಿ ಆದವ್ರು ಯಾರು? ಈ ಪ್ರಶ್ನೆ ರೈಸ್ ಆಗಲಿಲ್ವಾ ಆವಾಗ? ನೋಡಿ ಸರ್, ಎಕ್ಸಾಂಪಲ್ಗೆ ಹೇಳ್ತೀನಿ, 1 ಕೋಟಿ ಮತದಾರರು ಡಿಲೀಟ್ ಆಗಿಬಿಟ್ರು ಅಂತ ಅಂದ್ಕೊಳ್ಳೋಣ ಸರ್. ಆ 1 ಕೋಟಿ ಮತದಾರರು ಲೋಕಸಭೆಯಲ್ಲಿ ವೋಟ್ ಮಾಡಿರೋರೆ. ವಿಧಾನಸಭಾ ಅಂತ ಬಂದ ತಕ್ಷಣ ಆ 1 ಕೋಟಿ ಮತದಾರರು ಕಳ್ಳರು, ಸತ್ತೋಗಿರೋರು, ನುಸುಳುಕೋರರು, ಅಕ್ರಮ ವಲಸಿಗರವರು, ಅವ್ರು ಸರಿಯಾಗಿ ID ಇಲ್ದಿರೋರು, ಗುರುತಿಲ್ದಿರೋರು, ಮನೆ ನಂಬರ್ ಅಡ್ರೆಸ್ 0 ಅಂತಿರೋರು. ಇಡೀ ವಿಶ್ವದಲ್ಲೇ ಚುನಾವಣಾ ಆಯೋಗದ ಕಡೆಯಿಂದ ನಾವು ನೋಡಿದ ಅದ್ಭುತ ಏನು ಅಂತ ಹೇಳಿದ್ರೆ, ಮನೆ ನಂಬರ್ 0 ಅಂತಲೂ ಇರುತ್ತೆ ಅಂತ. ವೋಟರ್ ಆಧಾರ್ ಕಾರ್ಡಲ್ಲಿ ಇರಲ್ಲ, ಅದು ಯಾರ ಮನೆ ನಂಬರು 0 ಅಂತಿರಲ್ಲ. ವೋಟರ್ ಐಡಿಲಿ ಯಾರೋ ಕಂಬದ ಕೆಳಗಡೆ ಮಲಗಿರ್ತಾನಂತೆ, ಒಬ್ಬ ಬ್ರಿಡ್ಜ್ ಕೆಳಗಡೆ ಮಲಗಿರ್ತಾನಂತೆ, ಮನೆ ಇಲ್ಲದೆ ಮಲಗಿರ್ತಾನಂತೆ, ಅವನ ಮನೆ ನಂಬರ್ ನೀವು 0 ಅಂತ ಬರ್ಕೋತಾರಂತೆ. ಆಧಾರ್ ಕಾರ್ಡಲ್ಲಿ ಬರಲ್ಲ ಅದು. ಅವ್ನು 143 ಕೋಟಿ ಜನಕ್ಕೆ ಆಧಾರ್ ಕಾರ್ಡ್ ಕೊಟ್ಟಾಗ ಈ ಸಮಸ್ಯೆ ಆಗಲಿಲ್ಲ. ಚುನಾವಣಾ ಆಯೋಗದ ಮತದಾರರ ಪಟ್ಟಿಯಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ವಿಶೇಷ ಸಂಖ್ಯೆಗಳಿವು, ನಿರ್ಮಿಸಲಾದ ಸಂಖ್ಯೆಗಳು. ಇದ್ಯಾಕೆ ಸರ್, ಇದನ್ನ ಯಾಕೆ ಕನ್ಸಿಡರ್ ಮಾಡಲಿಲ್ಲ ಇವರು? 1 ಕೋಟಿ ಮತ ಆಗ ಲೋಕಸಭೆಗೆ ಡಿಲೀಟ್ ಮಾಡಬೇಕಾಗಿತ್ತು ಇವರು. ಸರಿ, ಲೋಕಸಭೆಗೆ ಮಾಡಿದ್ಮೇಲೆ ಇದನ್ನು ಅಲೋ ಮಾಡಬೇಕಾಗಿತ್ತು ವಿಧಾನಸಭೆಗೂ ಕೂಡ. ಇಲ್ಲಿಗೊಂದು ನ್ಯಾಯ ಅಲ್ಲಿಗೊಂದು ನ್ಯಾಯ ಅಂತ ಆಗಲ್ವಾ ಸರ್ ಇದು? SIT ಮಾಡೋದಾದ್ರೆ ಇವರು ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಪರಿಷ್ಕರಣೆ ಮಾಡ್ಕೊಂಡೆ ಚುನಾವಣೆಗೆ ಹೋಗ್ಬೇಕಾಗಿತ್ತು. ಕರೆಕ್ಟ್. ನೀರನ್ನೇ ಈ ತರದೊಂದು ಪರಿಷ್ಕರಣೆ ನೆಪ ಹೇಳೋದು ರಾಜಕಾರಣ ಅಂತ ಅನಿಸುತ್ತೆ. ಈ ಇಡೀ ಕೇಸಲ್ಲಿ ಕಾಂಗ್ರೆಸ್ ಕೂಡ ಇದನ್ನ ಮಾಧ್ಯಮದಲ್ಲಿ ಪ್ರಚಾರ ತೆಗೆದುಕೊಂಡಿದ್ದು ಬಿಟ್ಟರೆ, ನಾಮಕೆ ವಾಸ್ತೆ ಒಂದು ಅರ್ಜಿ ಹಾಕಿದ್ದು ಬಿಟ್ಟರೆ, ಲೀಗಲಿ ಏನೋ ತುಂಬ ಸ್ಟ್ರಾಂಗ್ ಆಗಿ, ತುಂಬ ಫೋರ್ಸ್ಫುಲ್ ಆಗಿ, ಡೆಡಿಕೇಟೆಡ್ ಆಗಿ ಇದನ್ನೊಂದು ಲಾಜಿಕಲ್ ಎಂಡಿಗೆ ನಾನು ತಗೊಂಡು ಹೋಗಲೇಬೇಕು ಅನ್ನೋ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದನೂ ಆದಂತಿಲ್ಲ. ಎಷ್ಟು ಸಿಂಪತಿ ನನಗೆ ಇದರಲ್ಲಿ ಗಿಟ್ಟುತ್ತೆ, ನಾನು ಎಷ್ಟು ಸಂತ್ರಸ್ತ ಅಂತ ದೇಶದ ಜನ ನಂಬ್ತಾರೆ, ಮತದಾರ ಇಷ್ಟು ಜನ ನಂಬಿಕೊಳ್ತಾರೆ, ಅಷ್ಟು ನನಗೆ ಲಾಭ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಮೂವ್ ಮಾಡ್ದಂಗಿದೆ ಈ ಕೇಸಲ್ಲಿ. ಆ ವಿಷಯದಲ್ಲಿ ಈಗ ಮತ ಚೋರಿ ವಿಚಾರದಲ್ಲೂ ರಾಹುಲ್ ಗಾಂಧಿ ಒಬ್ಬರೇ ಮಾತಾಡ್ತಿದ್ದಾರೆ ಬಿಟ್ರೆ, ಅವರನ್ನ AICC ಬೆಂಬಲಿಸ್ತಿದ್ದಾರೆ ಅಥವಾ ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷದವರು ಶಾಖೆಗಳು ಬೆಂಬಲಿಸ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇಲ್ಲ. ಇಲ್ಲೇನೋ ಸಪೋರ್ಟ್ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಹರಿಯಾಣ ಪ್ರದೇಶ ಕಾಂಗ್ರೆಸ್
ಮಾತೇ ಆಡಿಲ್ಲ ಅದ್ರ ಬಗ್ಗೆ, ಅಂದ್ರೆ ಸಪೋರ್ಟಿಂಗ್ ನಿಲ್ದೇ ಇಲ್ಲ ಏನಾಗಿದೆ ಅಂತ ಹೇಳಿ. ದಿಲೀಪ್ ಅವ್ರು ಹೇಳ್ದಂಗೆ 1 ವರ್ಷ ಆಗಿದೆ, 1 ವರ್ಷದ ನಂತರ ಇವರೆಲ್ಲ ತೆಗಿತಿದ್ದಾರೆ ಅಂತ ಹೇಳಿ. ಅಲ್ಟಿಮೇಟ್ ಆಗಿ ಕೇಂದ್ರ ಸರ್ಕಾರದ ಮೇಲೆ ಎಲ್ಲಾ ಇದು ಬಂದಿರೋದ್ರಿಂದ, ಆರೋಪಗಳು ಬಂದಿರೋದ್ರಿಂದ ಕೇಂದ್ರ ಸರ್ಕಾರ ಅವ್ರು ಹೇಳಿದ್ರು ದಿಲೀಪ್ ಅವರು, ನಾವು ಯಾಕೆ ಮಾಡ್ಬೇಕು ಅಂತ ಹೇಳಿ. ನಿಮ್ ಮೇಲೆ ಆರೋಪ ಬಂದಿದೆ, ಚುನಾವಣಾ ಆಯೋಗವನ್ನ ನೀವು ಕಪಿಮುಷ್ಟಿಗೆ ತಗೊಂಡಿದ್ದೀರಿ ಅಂತ ಆರೋಪ ಬಂದಿದೆ. ಚುನಾವಣಾ ಆಯೋಗದ ಮೇಲೆನೆ ಇಷ್ಟೆಲ್ಲ ಆರೋಪ ಇರುವಾಗ ನೀವು ಆರೋಪ ಮುಕ್ತರಾಗೋದಕ್ಕೋಸ್ಕರ ಆದ್ರೂ ಮಾಡ್ಬೇಕಾಯ್ತು, ತನಿಖೆ ನಡೆಸಿ, ಸ್ವತಂತ್ರವಾಗಿ ತನಿಖೆ ನಡೆಸಿ ಜನರ ಮುಂದಿಡ್ಬೇಕಾಯ್ತು. ಇಲ್ಲಪ್ಪ ರಾಹುಲ್ ಗಾಂಧಿ ಹೇಳ್ತಿರೋ ಸುಳ್ಳಿದೆ, ಹಂಗಾಗಿಲ್ಲ ಈ ದೇಶದಲ್ಲಿ ಅಂತ ನೀವು ನಿಮ್ ಕರ್ತವ್ಯ ಇತ್ತು ಅಂತ ಅನಿಸ್ತದೆ. ಅದು ಮಾಡ್ಬೇಕಾಯ್ತು ಜವಾಬ್ದಾರಿ ಸರ್ಕಾರವಾಗಿ. ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ.